ಪ್ರತಿದಿನ ನಮ್ಮ ವೀಕ್ಷಕರು ವರದಿಗಾರರಾಗಿ ಒಂದೊಂದು ಸಮಸ್ಯೆ ಬಗ್ಗೆ ವರದಿ ಮಾಡ್ತಾರೆ. ಬನ್ನಿ ಹಾಗಾದ್ರೆ ಇವತ್ತು ಯಾವ ಸಮಸ್ಯೆ ಬಗ್ಗೆ ಯಾವ ವೀಕ್ಷಕರು ವರದಿ ಮಾಡಿದ್ದಾರೆ ನೋಡ್ಕೊಂಬರೋಣ. ಗಣಿನಾಡು ಬಳ್ಳಾರಿಯ ಸಂಚಾರ ವ್ಯವಸ್ಥೆ ಹದಗೆಟ್ಟಿದೆ. ನಗರದ ಪ್ರಮುಖ ವೃತ್ತಗಳಲ್ಲಿ ಹಲವು ತಿಂಗಳುಗಳಿಂದ ಟ್ರಾಫಿಕ್ ಸಿಗ್ನಲ್ ಕೈಕೊಟ್ಟಿರೋದೇ ಇದಕ್ಕೆ ಕಾರಣ. ರಾಯಲ್ ವೃತ್ತ, ಸಂಗಮ್ ವೃತ್ತ, ದುರ್ಗಮ್ಮ ಗುಡಿ ಸರ್ಕಲ್, SP ಸರ್ಕಲ್ಗಳಲ್ಲಿ ನಿತ್ಯ ವಾಹನ ದಟ್ಟಣೆ ಹೆಚ್ಚಾಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು, ಸಚಿವರಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಈ ಕುರಿತು ನಮ್ಮ ವೀಕ್ಷಕ ವರದಿಗಾರ ದೇವದಾಸ್ ಬೆಳಕು ಚೆಲ್ಲಿದ್ದಾರೆ. ಬನ್ನಿ ಬಳ್ಳಾರಿಯ ವಾಸ್ತವ ಚಿತ್ರಣವನ್ನು, ಇಲ್ಲಿ ಸಿಗ್ನಲ್ ದೀಪಗಳ ಕಥೆ ಏನಾಗಿದೆ ನಾವು ಒಮ್ಮೆ ನೋಡ್ಕೊಂಡು ಬರೋಣ. ಬಳ್ಳಾರಿಯಲ್ಲಿ ರಾಯಲ್ ಸರ್ಕಲ್ ವೃತ್ತದಲ್ಲೇ ಇದೀವಿ ನಾವು. ಬಹಳ ಇಂಪಾರ್ಟೆಂಟ್ ಸರ್ಕಲ್ ಇದು ಬಳ್ಳಾರಿಗೆ. ಯಾಕಂದ್ರೆ ಇಲ್ಲಿ ಜನಸಂದಣಿ ಸಾಕಷ್ಟು, ಬಸ್ ಸ್ಟ್ಯಾಂಡ್ ಇದೆ, ರೈಲ್ವೆ ಸ್ಟೇಷನ್ ಇದೆ, ಅದಾದ್ಮೇಲೆ ಹಳ್ಳಿಗಳಿಗೆ ಹೋಗ್ತಕ್ಕಂಥ ಜನಗಳಿದ್ದಾರೆ, ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಕ್ಕಂಥ ಜನ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಸರ್ಕಲ್ ಅಲ್ಲಿ ಸಿಗ್ನಲ್ ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ಈಗ ಸಿಕ್ಕಾಪಟ್ಟೆ ವೆಹಿಕಲ್ಗಳು ಇವತ್ತು ದಿವಸ ಬಳ್ಳಾರಿಯಲ್ಲಿ ಓಡಾಡ್ತಾ ಇದಾವೆ. ಆ ಹಿನ್ನೆಲೆಯಲ್ಲಿ ಸಿಗ್ನಲ್ಸು ಸ್ವಲ್ಪ ಪೊಲೀಸರು ಕೂಡ ಸ್ವಲ್ಪ ಬಹಳ ಹರಸಾಹಸ ಪಡುವಂತ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಸಿಗ್ನಲ್ ಬಹಳ ಅವಶ್ಯಕತೆ ಇದೆ. ಯಾಕಂತಂದ್ರೆ ಈಗ ಇಂಪಾರ್ಟೆಂಟ್ ರಸ್ತೆ ಕೂಡ, ಇಲ್ಲಿ ಯಾವುದೇ ಇವತ್ತು ಪ್ರತಿಭಟನೆಗಳಾದ್ರೆ ಇವತ್ತು ಇಲ್ಲಿ ನಿಲ್ಲಕ್ಕಾಗೋದಿಲ್ಲ. ಅದೇ ರೀತಿ ಇವತ್ತು ಮೆರವಣಿಗೆ ಆದ್ರಿಗಿನ ಇವತ್ತು ಇಲ್ಲಿ ಯಾವುದು ನಿಲ್ಲಕ್ಕಾಗಲ್ಲ. ಅಷ್ಟು ಪಟ್ಟು ಜನಸಂದಣಿ ಇರ್ತಕ್ಕಂಥ ಈ ಒಂದು ಸಿಗ್ನಲ್ ಇದು, ರಾಯಲ್ ವೃತ್ತ ಇದು. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ದಿವಸ ಸರ್ಕಾರಕ್ಕೆ, ಇವತ್ತು ಕಾರ್ಪೊರೇಷನ್ಗೆ ಒತ್ತಾಯ ಮಾಡ್ತಾ ಇದೀವಿ. ಇವತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಒತ್ತಾಯ ಮಾಡ್ತಾ ಇದೀವಿ. ಸಿಗ್ನಲ್ ಬಹಳ ಅವಶ್ಯಕತೆ ಇದೆ. ಸಿಗ್ನಲ್ ಇವತ್ತು ದಿವಸ ಕೆಟ್ಟೋಗಿ ಬಹಳ ಅವ್ಯವಸ್ಥೆಗೆ ಈಡಾಗಿದ್ದಾವೆ. ಕೂಡಲೇ ಸಿಗ್ನಲ್ ಸರಿಪಡಿಸಬೇಕು. ಸಾಮಾನ್ಯವಾಗಿ ಸಿಗ್ನಲ್ ಜಂಪ್ ಮಾಡೋರನ್ನ ನಾವು ನೋಡಿದ್ದೀವಿ, ದಂಡ ಹಾಕ್ತೀವಿ, ಪೊಲೀಸರು ದಂಡ ಹಾಕ್ತಾರೆ. ಆ ಕಾರಣಕ್ಕೆ ಅಪಘಾತಗಳು ಆಗುತ್ತೆ ಅಂತ ಸಾಕಷ್ಟು ಪ್ರಚಾರ ಮಾಡ್ತೀವಿ. ಆದರೆ ಬಳ್ಳಾರಿಯಲ್ಲಿ ಸಿಗ್ನಲ್ ದೀಪಗಳಿದೆ, ಅದು ಉರಿಯೋದಿಲ್ಲ ಅಂತ. ಯಾಕೆ ಹೀಗಾಗಿದೆ? ಒಂದಲ್ಲ ಎರಡು ದಿನ ಅಲ್ಲ, ಭಾಳ ದಿನಗಳಿಂದ ಆಗಿದೆ. ಯಾರೂ ಕೂಡ ಗಮನ ಹರಿಸಿಲ್ಲ. ಆದರೆ ನಮ್ಮ ವೀಕ್ಷಕರೊಬ್ಬರು ಗಮನ ಹರಿಸಿದ್ದಾರೆ, ಆ ಕುರಿತಾಗಿ ವರದಿಯನ್ನು ಮಾಡಿದ್ದಾರೆ. ಸಾರ್ವಜನಿಕರ ಜೀವನದ ಕುರಿತಾಗಿ ತಮ್ಮ ಕಳಕಳಿಯನ್ನು ವ್ಯಕ್ತಪಡಿಸಿದ್ದಾರೆ. ನೋಡೋಣ. ಬಳ್ಳಾರಿ ಮಹಾನಗರ ಪಾಲಿಕೆ ಆಯುಕ್ತರು ಖಲೀಲ್ ಅವರು ನಮ್ಮ ಜೊತೆ ನೇರವಾಗಿ ಲೈವ್ನಲ್ಲಿ ಸಂಪರ್ಕದಲ್ಲಿ ಇದ್ದಾರೆ. ಯಾಕೆ ಹೀಗಾಗಿದೆ, ಪರಿಹಾರ ಕೊಡ್ತಾರಾ ಇವರೇನಾದರೂ ಅಂತ ನೋಡೋಣ. ಖಲೀಲ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಈ ಬಳ್ಳಾರಿ ಪಾಲಿಕೆಯ ವ್ಯಾಪ್ತಿಯಲ್ಲಿ ಎಲ್ಲ ಸಿಗ್ನಲ್ ದೀಪಗಳು ಬಂದಾಗ್ಬಿಟ್ಟಿದೆಯಂತಲ್ಲ ಸರ್, ತಮ್ಮ ಗಮನಕ್ಕೆ ಬಂದಿದೆಯಾ ಇದು? ಸರ್ ಎಲ್ಲಾ ಸಿಗ್ನಲ್ ದೀಪಗಳು ಬಂದಾಗಿಲ್ಲ. ರಾಯಲ್ ಸರ್ಕಲ್ ಮತ್ತೆ ನಾನು ಹೇಳ್ತೀನಿ ನೋಡಿ ಸರ್, ಇದು ಬಳ್ಳಾರಿ ನನಗೆ ಗೊತ್ತಿದ್ದ ಹಾಗೆ ರಾಯಲ್ ವೃತ್ತ, ಸಂಗಮ್ ವೃತ್ತ, ದುರ್ಗಮ್ಮ ಗುಡಿ ಸರ್ಕಲ್ಲು, SP ಸರ್ಕಲ್ಲು, ಇವಿಷ್ಟು ಪ್ರಮುಖವಾದಂತಹ ಸರ್ಕಲ್ಗಳು ಇಲ್ಲಿಲ್ಲ ಅಂತ. ಇದು ನಿಜನಾ ಸರ್? ಸರ್ ನಮ್ದು ರಾಯಲ್ ಸರ್ಕಲ್ ಮತ್ತು ದುರ್ಗಮ್ಮ ಟೆಂಪಲ್ದು ಸರ್ಕಲ್ ಏನಿದೆ ವೈಡನಿಂಗ್ ನಡೀತಾ ಇದೆ, ಅಂದ್ರೆ ಎಕ್ಸ್ಪೆನ್ಷನ್ ಓಕೆ ಪ್ರೋಗ್ರೆಸ್ ಇದೆ. ಆ ಕಾರಣಕ್ಕೆ ಅಲ್ಲಿ ಸಿಗ್ನಲ್ ಲೈಟ್ಸ್ ತೆಗೆದಿದ್ದಾರೆ. ಹಾಗಾಗಿ ಅದು ಸರ್ಕಲ್ ವರ್ಕ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಯಥಾಸ್ಥಿತಿ ಸಿಗ್ನಲ್ ಹಾಕ್ಕೊಡ್ತಾರೆ. ಎಷ್ಟು ದಿನ ಆಗ್ಬೋದು ಸರ್ ಇದಕ್ಕೆ? ಅದು ಮೋಸ್ಟ್ ಇನ್ನು ಒಂದು ದುರ್ಗಮ್ಮ ಟೆಂಪಲ್ ಒಂದು ವೀಕಲ್ ಆಗುತ್ತೆ. ರಾಯಲ್ ಸರ್ಕಲ್ ಹಾಕಿ ಇನ್ನು ಒಂದು 2 months ಬೇಕಾಗುತ್ತೆ. 2 months. ಸೊ 2-3 months ಅಲ್ಲಿ ಇವಿಷ್ಟು ಸರ್ಕಲ್ಗಳಲ್ಲಿ ಇಲ್ಲಿ ಬೇರೆ ಪೊಲೀಸ್ ಪೇದೆಗಳನ್ನ ಹಾಕಿ ಸಿಗ್ನಲ್ ನಿಯಂತ್ರಕರನ್ನಾದ್ರೂ ಹಾಕ್ಬೋದಲ್ಲ, ಮ್ಯಾನ್ಯುವಲ್ ನಿಯಂತ್ರಣ ಮಾಡ್ಬೋದಲ್ವಾ ಸರ್? ಇಲ್ಲಿ ನಾವು ಟ್ರಾಫಿಕ್ ಪೊಲೀಸರು ನಿಯಂತ್ರಣ ಮಾಡ್ತಾ ಇದ್ದಾರೆ, ಮ್ಯಾನ್ಯುವಲ್ ಆಗಿ ಮಾಡ್ತಿದ್ದಾರಾ? ಸರ್ಕಲ್ ಅಲ್ಲಿ ಯಾವಾಗ್ಲೂ ಇರ್ತಾರ. ಆದ್ರೆ ನಮ್ಮ ವೀಕ್ಷಕ ವರದಿಗಾರರು ಹೇಳೋದು, ಇಲ್ಲಿ ಸವಾರರು ಅವ್ರ ಪಾಡಿಗೆ ಅವರು ಓಡಾಡ್ತಿದ್ದಾರೆ, ಸಿಗ್ನಲ್ ದೀಪ ಇಲ್ಲದೆ ಇರೋದ್ರಿಂದ. ದುರ್ಗಮ್ಮ ಸರ್ಕಲ್ ಟ್ರಾಫಿಕ್ ಅನ್ನೇ ಡೈವರ್ಟ್ ಮಾಡಿದೀವಿ. ಅಲ್ಲಿ ದುರ್ಗಮ್ಮ ಸರ್ಕಲ್ ಅಲ್ಲಿ ಟ್ರಾಫಿಕ್ ಇಲ್ಲ, ಅಲ್ಲಿ ಕೆಲಸ ನಡೀತಿದೆ, ಅಲ್ಲಿ ವೆಹಿಕಲ್ಸ್ ಹೋಗಕ್ ಆಗೋದಿಲ್ಲ. ರಾಯಲ್ ಸರ್ಕಲ್ ಅಲ್ಲಿ ಎಕ್ಸ್ಪೆನ್ಷನ್ ನಡೀತಿದೆ, ಆ ಕಡೆ ಬಿಲ್ಡಿಂಗ್ಸ್ ಎಲ್ಲ ಡೆಮಾಲಿಷನ್ ಮಾಡಿದೀವಿ. ಆಮೇಲೆ ಸರ್ಕಲ್ ಅಲ್ಲೂ ಕೂಡ ಡೆವಲಪ್ಮೆಂಟ್ ವರ್ಕ್ ನಡೀತಿದೆ, ಇದು ಕ್ಲಾಕ್ ಟವರ್ ವರ್ಕ್ ನಡೀತಾ ಇದೆ. ತಾವು ಒಂದು ಗಮನಿಸಿ ಸರ್, ಈಗ ಕಾಮಗಾರಿ ನಡೀತಾ ಇದೆ ಅಂತಂದ್ರೆ ಆ ಕಾರಣಕ್ಕೆ ಅದು ಬಂದಾಗಿದೆ ಅಂತಂದ್ರೆ ನಾವು ಒಪ್ತೀವಿ. ಆದ್ರೆ ಪೊಲೀಸ್ ಪೇದೆಗಳನ್ನಾದ್ರೂ ಹಾಕಬೇಕು ಅಂತ ಎಲ್ಲ ಕಡೆ ಕಟ್ಟುನಿಟ್ಟಾಗಿ. ಸರ್ ನಾವು ಪೊಲೀಸ್ನವ್ರು ಸೂಚನೆ ಕೊಟ್ಟಿದ್ದೀವಿ, ಪೊಲೀಸ್ ಪೇದೆಗಳು ಕೆಲಸ ಮಾಡ್ತಿದ್ದಾರೆ ಅಲ್ಲಿ. ಓಕೆ, ಪೀಕ್ ಅವರ್ ಅಲ್ಲಿ ಪೊಲೀಸರು ಕಂಪಲ್ಸರಿ ಇರ್ತಾರೆ ಅಲ್ಲಿ. ಆಗಲಿ ಸರ್, ತಾವು ಗಮನಿಸಿ, ನಾವು ಕೂಡ ಅಲ್ಲಿ ಪೊಲೀಸ್ ಪೇದೆಗಳು ಇದ್ದಾರಾ ಅಂತ ನೋಡುವ ಕೆಲಸ ನಾವು ಮಾಡ್ತೀವಿ. ಧನ್ಯವಾದ ಸರ್ ನಮ್ಮ ಜೊತೆ ಮಾತಾಡಿದ್ದಕ್ಕೋಸ್ಕರ. ಅವ್ರು ಹೇಳೋದು 3-4 ತಿಂಗಳು ಅಲ್ಲಿ ಸಿಗ್ನಲ್ ಇರಲ್ಲ. ಬಹುಶಃ ನಮ್ಮ ವರದಿ ಬಂದ ಮೇಲೆ ಅಲ್ಲಿ ಪೊಲೀಸ್ ಪೇದೆಗಳನ್ನಾದರೂ ಹಾಕಬಹುದು ಅಂತ, ಸಿಗ್ನಲ್ ನಿಯಂತ್ರಕರನ್ನು ಹಾಕಿದರೆ ನಮ್ಮ ಕಳಕಳಿ ಮೊದಲನೇದಾಗಿ ಅಲ್ಲಿ
ಮನುಷ್ಯರು ನಿಯಂತ್ರಣ ಮಾಡುವ ಹಾಗೆ ಇರಬಾರ್ದು. ಬಳ್ಳಾರಿಯ ಬಿಸಿಲು, ಬಳ್ಳಾರಿಯ ಧೂಳು ಇದನ್ನು ಸೇರಿಕೊಂಡು ಮನುಷ್ಯರು ಅದನ್ನು ನಿಯಂತ್ರಣ ಮಾಡೋದು ಕಷ್ಟ. ಆದರೆ ತುರ್ತಾಗಿ ಈಗ ಸಿಗ್ನಲ್ ದೀಪಗಳು ಬರುವವರೆಗೆ ಮ್ಯಾನ್ಯುಯಲಿ ಅದನ್ನು ನಿಯಂತ್ರಣ ಮಾಡೋ ಹಾಗೆ ಆಗಲಿ ಅಂತ ನಮ್ಮ ಅಪೇಕ್ಷೆ. ಖಲೀಲ್ ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ವೀಕ್ಷಕರೇ, ಇಂತಹ ಸಮಸ್ಯೆಗಳು, ಸಾರ್ವಜನಿಕ ಹಿತಾಸಕ್ತಿಯ ವಿಚಾರಗಳು, ಸಮಸ್ಯೆಗಳು ಇದ್ದರೆ ನೀವು ನೇರವಾಗಿ ನಮಗೆ ತಲುಪಬಹುದು. 9481024181 ಸ್ಕ್ರೀನ್ ಮೇಲೆ ನಿಮ್ಮ ನಂಬರ್ ಕಾಣ್ತಾ ಇದೆ. ಈ ನಂಬರಿಗೆ ನೀವು ತಲುಪಿದರೆ ನಿಮ್ಮ ಸಾರ್ವಜನಿಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.